ಒಂದು ಸುಂದರ ಹಸಿರು ಕಾಡಿನಲ್ಲಿ ಒಂದು ಚಿಕ್ಕ ಮರಿ ಕೋಳಿ ವಾಸ ಮಾಡುತ್ತಿತ್ತು. ಅವಳ ಹೆಸರು ಚೀಕಿ. ಚೀಕಿ ತಿಂ ತುಂಬ ಚಿಕ್ಕದಾಗಿದ್ದರೂ ಅವಳು ತುಂಬ ಬುದ್ಧಿವಂತಳು. ಆ ಕಾಡಿನಲ್ಲಿ ದೊಡ್ಡ ದೊಡ್ಡ ಪ್ರಾಣಿಗಳು ಇದ್ದವು. ನರಿ, ಗೂಬೆ, ಗಿಡುಗ, ಹಾವು ಎಲ್ಲರೂ ಅಲ್ಲಿ ವಾಸ ಮಾಡುತ್ತಿದ್ದರು. ಒಂದು ದಿನ ಚೀಕಿ ಕಾಡಿನಲ್ಲಿ ನಡೆಯಲು ಹೊರಟಳು. ಆ ದಿನ ಅವಳ ಜೀವನದಲ್ಲಿ ನಡೆದ ಘಟನೆ ತುಂಬಾ ಅದ್ಭುತವಾಗಿತ್ತು. ಆ ಬೆಳಗ್ಗೆ ಕಾಡು ತುಂಬಾ ಸುಂದರವಾಗಿತ್ತು. ಸೂರ್ಯ ನಿಧಾನವಾಗಿ ಉದಯಿಸುತ್ತಿದ್ದನು. ಪಕ್ಷಿಗಳು ಮಧುರವಾಗಿ ಹಾಡುತ್ತಿದ್ದರು. ಚೀಕಿ ನಿಧಾನವಾಗಿ ನಡೆಯುತ್ತಾ ಹೇಳಿದಳು, ಎಷ್ಟು ಸುಂದರ ಕಾಡು, ಇಂದು ನಾನು ಸ್ವಲ್ಪ ದೂರ ನಡೆಯಬೇಕು. ಆಕೆ ಸಂತೋಷದಿಂದ ದಾರಿಯಲ್ಲಿ ನಡೆಯುತ್ತಾ ಹೋಗುತ್ತಿದ್ದಳು. ಆದರೆ ಆ ಕಾಡಿನಲ್ಲಿ ಕೆಲವು ಪ್ರಾಣಿಗಳು ತುಂಬಾ ಹಸಿದಿದ್ದವು. ಸ್ವಲ್ಪ ದೂರ ಹೋಗುತ್ತಿದ್ದಾಗ ಒಂದು ನರಿ ಮರದ ಹಿಂದೆ ಕುಳಿತಿತ್ತು. ನರಿ ಚೀಕಿಯನ್ನು ನೋಡಿ ನಗುತ್ತಾ, ಅಯ್ಯೋ, ಇಷ್ಟು ಚಿಕ್ಕ ಕೋಳಿ, ಇಂದು ನನಗೆ ಒಳ್ಳೆಯ ಊಟ ಸಿಕ್ಕಿತು. ನರಿ ನಿಧಾನವಾಗಿ ಚೀಕಿಯ ಕಡೆ ಬಂದಿತು. ಚಿಕ್ಕ ಕೋಳಿ, ನಾನು ನಿನ್ನನ್ನು ತಿನ್ನುತ್ತೇನೆ. ಚೀಕಿ ಸ್ವಲ್ಪ ಹೆದರಿದಳು. ಅವಳು ತುಂಬ ಬೇಗ ಯೋಚಿಸಿದಳು. ಅವಳು ಹೇಳಿದಳು, ನನ್ನನ್ನು ತಿನ್ನಬೇಡ, ಇಲ್ಲಿ ಒಂದು ಭಯಾನಕ ಪ್ರಾಣಿ ಇದೆ. ನರಿ ಆಶ್ಚರ್ಯದಿಂದ ಕೇಳಿತು, ಯಾವ ಪ್ರಾಣಿ? ಚೀಕಿ ಹೇಳಿದಳು, ಅದಕ್ಕೆ ಹೆಸರು ಸಫಲ್ ಬೀಸ್ಟ್. ಅದು ಬೇಯಿಸಿದ ನರಿಯ ಬಾಲಗಳನ್ನು ತುಂಬಾ ಇಷ್ಟಪಟ್ಟು ತಿನ್ನುತ್ತದೆ. ನರಿ ತುಂಬಾ ಹೆದರಿತು. ನರಿಯ ಬಾಳಗಳನ್ನು ತಿನ್ನುತ್ತದಾ ಅಂತ ಹೇಳಿ ನರಿ ತಕ್ಷಣ ಓಡಿ ಹೋಯಿತು. ಚೀಕಿ ನಗುತ್ತಾ ಮುಂದಕ್ಕೆ ನಡೆದಳು. ಸ್ವಲ್ಪ ಸಮಯದ ನಂತರ ಚೀಕಿ ಒಂದು ದೊಡ್ಡ ಮರದ ಕೆಳಗೆ ಬಂತು. ಮರದ ಮೇಲೆ ಒಂದು ಗೂಬೆ ಕುಳಿತಿತ್ತು. ಗೂಬೆ ಚೀಕಿಯನ್ನು ನೋಡಿತು. ಚಿಕ್ಕ ಕೋಳಿ, ನಾನು ನಿನ್ನನ್ನು ತಿನ್ನಬಹುದು. ಚೀಕಿ ಮತ್ತೆ ಯೋಚಿಸಿತು. ಅವಳು ಹೇಳಿದಳು, ಗೂಬೆ ಅಣ್ಣ, ನನ್ನನ್ನು ತಿನ್ನಬೇಡ. ಗೂಬೆ ಕೇಳಿತು, ಯಾಕೆ? ಚೀಕಿ ಹೇಳಿದಳು, ಇಲ್ಲಿ ಒಂದು ಭಯಾನಕ ಪ್ರಾಣಿ ಬರುತ್ತಿದೆ. ಗೂಬೆ ಕೇಳಿತು, ಯಾವ ಪ್ರಾಣಿ? ಚೀಕಿ ಹೇಳಿದಳು, ಅದಕ್ಕೆ ಹೆಸರು ಸಫಲ್ ಬೀಸ್ಟ್. ಅದು ಗೂಬೆ ಪೈ ತಿನ್ನಲು ತುಂಬಾ ಇಷ್ಟಪಡುತ್ತದೆ. ಗೂಬೆ ತುಂಬಾ ಹೆದರಿತು. ಗೂಬೆ ಪೈನಾ ಅಂತ ಹೇಳಿ ಗೂಬೆ ತಕ್ಷಣ ಹಾರಿ ಹೋಯಿತು. ಚೀಕಿ ಮತ್ತೆ ಸಂತೋಷದಿಂದ ನಡೆಯಿತು. ಗಿಡುಗನ ಭೇಟಿ. ಸ್ವಲ್ಪ ದೂರದಲ್ಲೇ ಒಂದು ದೊಡ್ಡ ಗಿಡುಗ ಆಕಾಶದಲ್ಲಿ ಹಾರುತ್ತಿತ್ತು. ಅದು ಚೀಕಿಯನ್ನು ನೋಡಿತು. ಅದು ಕೆಳಗೆ ಇಳಿದು ಹೇಳಿತು, ಚಿಕ್ಕ ಕೋಳಿ, ಇಂದು ನಾನು ನಿನ್ನನ್ನು ಹಿಡಿದು ತಿನ್ನುತ್ತೇನೆ. ಚೀಕಿ ಮತ್ತೆ ತನ್ನ ಬುದ್ಧಿಯನ್ನು ಬಳಕೆ ಮಾಡಿತು. ಅವಳು ಹೇಳಿದಳು, ನನ್ನನ್ನು ತಿನ್ನಬೇಡ. ಗಿಡುಗ ಕೇಳಿತು, ಯಾಕೆ? ಚೀಕಿ ಹೇಳಿದಳು, ಇಲ್ಲಿ ಸಫಲ್ ಬೀಸ್ಟ್ ಬರುತ್ತಿದೆ. ಗಿಡುಗ ಕೇಳಿತು, ಅದೇನು? ಚೀಕಿ ಹೇಳಿದಳು, ಅದು ಕ್ರಿಸ್ಪ ಗಿಡುಗ ರೆಕ್ಕೆಗಳು, ತಿನ್ನಲು ತುಂಬಾ ಇಷ್ಟಪಡುತ್ತದೆ. ಗಿಡುಗ ಹೆದರಿತು. ನನ್ನ ರೆಕ್ಕೆಗಳನ್ನು ತಿನ್ನುತ್ತದಾ ಅಂತ ಹೇಳಿ ಗಿಡುಗ ಕೂಡ ಹಾರಿ ಹೋಯಿತು. ಆಮೇಲೆ ದಾರಿಯಲ್ಲಿ ಒಂದು ಹಾವು ಬಂತು. ಹಾವು ಚೀಕಿಯನ್ನು ನೋಡಿ ಹೇಳಿತು, ಚಿಕ್ಕ ಕೋಳಿ, ನಾನು ನಿನ್ನನ್ನು ತಿನ್ನುತ್ತೇನೆ. ಚೀಕಿ ಮತ್ತೆ ಯೋಚಿಸಿತು, ಹಾವು ಅಲ್ಲ, ನನ್ನನ್ನು ತಿನ್ನಬೇಡಿ. ಹಾವು ಕೇಳಿತು, ಯಾಕೆ? ಚೀಕಿ ಹೇಳಿದಳು, ಇಲ್ಲಿ ಸಫಲ್ ಬೀಸ್ಟ್ ಬರುತ್ತಿದೆ. ಅದು ಹಾವುಗಳ ನೂಡಲ್ಸ್ ಹಾಗೆ ಕುಡಿಯುತ್ತದೆ. ಹಾವು ತುಂಬ ಹೆದರಿತು.
ನೂಡಲ್ಸ್ ಹಾಗೆ ಅಂತ ಹೇಳಿ ಹಾವು ಕೂಡ ಓಡಿ ಹೋಯಿತು. ನಿಜವಾದ ಸಫಲ್ ಬೀಸ್ಟ್ ಚೀಕಿ ಎದುರು ಬಂದಿತು. ಅದಕ್ಕೆ ದೊಡ್ಡ ಕಾಲುಗಳು, ದೊಡ್ಡ ದೇಹ, ದಪ್ಪ ಕಂದು ಬಣ್ಣದ ಕೂದಲು. ಅದು ನಿಜವಾದ ಸಫಲ್ ಬೀಸ್ಟ್ ಆಗಿತ್ತು. ಅದು ಚೀಕಿಯನ್ನು ನೋಡಿ ಹೇಳಿತು, ಚಿಕ್ಕ ಕೋಳಿ, ನಾನು ನಿನ್ನನ್ನು ತಿನ್ನುತ್ತೇನೆ. ಚೀಕಿ ಸ್ವಲ್ಪ ಆಶ್ಚರ್ಯಪಟ್ಟಳು, ಆದರೆ ಅವಳು ಹೆದರಲಿಲ್ಲ. ಅವಳು ಹೇಳಿದಳು, ನೀನು ನನ್ನನ್ನು ತಿನ್ನಲಾರೆ. ಸಫಲ್ ಬೀಸ್ಟ್ ಕೇಳಿತು, ಯಾಕೆ? ಚೀಕಿ ಹೇಳಿದಳು, ಯಾಕೆಂದರೆ ನಾನು ಈ ಕಾಡಿನಲ್ಲಿ ಅತ್ಯಂತ ಭಯಾನಕ ಪ್ರಾಣಿ. ಸಫಲ್ ಬೀಸ್ಟ್ ಆಶ್ಚರ್ಯಪಟ್ಟಿತು. ಚೀಕಿ ಹೇಳಿದಳು, ನನ್ನ ಜೊತೆ ಬಾ. ನನ್ನನ್ನು ನೋಡಿದರೆ ಎಲ್ಲ ಪ್ರಾಣಿಗಳು ಓಡುತ್ತವೆ. ಸಫಲ್ ಬೀಸ್ಟ್ ಕುತೂಹಲದಿಂದ ಹೇಳಿತು, ಸರಿ, ನೋಡೋಣ. ಅವರು ಕಾಡಿನಲ್ಲಿ ನಡೆಯಲು ಶುರು ಮಾಡಿದರು. ಮೊದಲು ಅವರು ನರಿಯ ಬಳಿ ಹೋದರು. ನರಿ ಸಫಲ್ ಬೀಸ್ಟ್ನ ನೋಡಿತು. ಅದು ತುಂಬ ಹೆದರಿತು. ಸಫಲ್ ಬೀಸ್ಟ್ ಅಂತ ಹೇಳಿ ನರಿ ಓಡಿ ಹೋಯಿತು. ನಂತರ ಅವರು ಗೂಬೆಯ ಬಳಿ ಹೋದರು. ಗೂಬೆ ಕೂಡ ಸಫಲ್ ಬೀಸ್ಟ್ನ ನೋಡಿ ಹಾರಿ ಹೋಯಿತು. ನಂತರ ಗಿಡುಗ ಕೂಡ ಓಡಿ ಹೋಯಿತು. ಕೊನೆಗೆ ಹಾವು ಕೂಡ ಓಡಿ ಹೋಯಿತು. ಸಫಲ್ ಬೀಸ್ಟ್ ಯೋಚಿಸಿತು, ಎಲ್ಲ ಪ್ರಾಣಿಗಳು ಈ ಚಿಕ್ಕ ಕೋಳಿಗೆ ಹೆದರುತ್ತಿವೆ, ಅಂದರೆ ಇದು ತುಂಬಾ ಭಯಾನಕ ಪ್ರಾಣಿ. ಅದು ಕೂಡ ಹೆದರಿತು. ನಾನು ಇಲ್ಲಿ ಇರುವುದು ಬೇಡ ಅಂತ ಹೇಳಿ ಸಫಲ್ ಬೀಸ್ಟ್ ಕೂಡ ಓಡಿ ಹೋಯಿತು. ಚೀಕಿ ಸಂತೋಷದಿಂದ ನಗುತ್ತಾ ಅವಳು ಮನೆಗೆ ಹಿಂತಿರುಗಿದಳು. ಅವಳು ಯೋಚಿಸಿತು, ನಾನು ಚಿಕ್ಕದಾಗಿದ್ದರೂ ನನ್ನ ಬುದ್ಧಿ ನನ್ನ ದೊಡ್ಡ ಶಕ್ತಿ. ಕಥೆಯ ನೀತಿ, ಚಿಕ್ಕದಾದ್ದರಿಂದ ದುರ್ಬಲ ಅಂದರ್ಥ ಅಲ್ಲ. ಬುದ್ಧಿ, ಧೈರ್ಯ ಮತ್ತು ಆತ್ಮವಿಶ್ವಾಸ ಇದ್ದರೆ ಯಾವ ಸಮಸ್ಯೆಯನ್ನು ಗೆಲ್ಲಬಹುದು. ಈ ಕಥೆ ಇಷ್ಟವಾದಲ್ಲಿ